ಮನೆ ಕ್ಲೀನ್ ಮಾಡೋರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಿಲ್ಲ. ಹೀಗಿರುವಾಗ ನನಗೆ ಒಂಟಿತನ ಕಾಡ್ತಾ ಇರತ್ತಾರೆ. ಅದನ್ನ ನಾನು ನಿಮ್ಗೆ ಹೇಳಿದ್ದು. ಒಂಟಿಯಾಗಿರೋದು ಕಷ್ಟ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಒಂಟಿ ತಂದಿರೋ ಸುಖ ಜೊತೆಯಾಗಿದ್ದ ಕೆಲಸ ನಿಮಗೆ ಸಿಗೋದಿಲ್ಲ. ಅದು ಗೊತ್ತಾ ನಿಮಗೆ ಜಾನ್ವಿ ಅವರೇ? ಯಾರೋ ಪರಿಚಯ ಆಗ್ತಾರೆ, ನಾವು ಮಾತಾಡ್ತೀವಿ, ಅವರು ಆ ಸಲಿಗೆನೇ ದುರುಪಯೋಗ ಪಡಿಸ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಾರೆ. ಯಾವಾಗ ನಮಗೆ ತೊಂದರೆ ಮಾಡಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಚಿನ್ನಮರಿ. ಆದರೆ ಒಂಟಿಯಾಗಿದ್ದಾಗ ನೋಡಿ, ನೋ ಪ್ರಾಬ್ಲಮ್, ನಾವು ಹೇಗೆ ಬೇಕೋ ಹಾಗೆ ನಾವಿರ್ಬೋದು ಅಲ್ವಾ? ಸರಿ ರೀ, ನೀವು ಹೇಳ್ತಿರೋದು ಒಂಥರ ಸರಿ ಇದೆ, ಒಪ್ಕೊಳ್ಳೋಣ. ಆದರೆ ಎಷ್ಟು ದಿನ ತನಕ ಒಂಟಿಯಾಗಿರೋದಕ್ಕೆ ಸಾಧ್ಯ ಹೇಳಿ? ಮನುಷ್ಯ ಸಂಘಜೀವಿ, ಅವನು ಒಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ನೀವು ಹೇಳ್ತಾ ಇರೋದು ನಾನೊಬ್ಬ ಅನಾಥ, ನನಗೆ ಭಾವನೆಗಳೇ ಇಲ್ಲ ಅಂತ? ಐ ಹ್ಯಾವ್ ನೋ ಫೀಲಿಂಗ್ಸ್? ಛೇ, ಹಾಗೆಲ್ಲ ನಾನು ಹೇಳಿದೆ. ನೀವು ನಾನು ಆಡಿದ ಮಾತನ್ನ ತುಂಬ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನಾನು ಹಾಗೆ ಹೇಳಿದ್ದಲ್ಲ. ನಾನು ನಿಮ್ಮ ಜೊತೆ ಇರುವಾಗ ನೀವು ಹೇಗೆ ಅನಾಥ ಆಗ್ತೀರಾ ಹೇಳಿ? ನೀವು ನನ್ನ ಬಿಟ್ಟು ಆಫೀಸ್ಗೆ ಹೋದಾಗ ನನಗೆ ಹಾಗೆ ಅನ್ಸೋದು ಸಹಜ ಅಲ್ವಾ? ಅದ್ರ ಬಗ್ಗೆ ನಾನು ಹೇಳ್ತಿರೋದು. ನೀವು ಮನೆಯಲ್ಲಿದ್ದಾಗ ನನಗೆ ಯಾವತ್ತೂ ಹಾಗೆ ಅನಿಸಿಲ್ಲ. ಈ ಥರದ್ದು ಯಾವ ಭಾವನೆಗಳು ನನಗೆ ಬಂದಿಲ್ಲ. ಯಾಕಂದರೆ ನೀವು ನನ್ನ ಅಷ್ಟು ಆವರಿಸ್ಕೊಂಡು ಬಿಟ್ಟಿದ್ದೀರಾ. ನಾನಲ್ಲ ಚಿನ್ನಮರಿ, ನೀವು ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದೀರಿ. ಅನಾಥನಾಗಿ ಬೆಳೆದು ಬಂದೆ, ಆದರೆ ನನಗೆ ಭಾಳ ಸಂಗತಿಯಾಗಿ ನೀವು ಸಿಕ್ಕಿದ್ದೀರಾ. ಹಾಗಿದ್ಮೇಲೆ ನಿಮ್ಮನ್ನು ಬಿಟ್ಟು ಹೋಗೋಕೆ ನನಗೇನು ಮನಸ್ಸಿರುತ್ತೆ? ಕರ್ತವ್ಯ ಅಂತ ಆಫೀಸ್ಗೆ ಹೋಗಿ ಬರ್ತಾ ಇದ್ದೀನಿ ಅಷ್ಟೇ. ನೋಡಿ, ಇನ್ಮೇಲೆ ಆಫೀಸ್ ಕೆಲಸ ಮುಗಿದ ತಕ್ಷಣ ನಿಮ್ಮ ಹತ್ರ ನೋಡಿ ಬಂದುಬಿಡ್ತೀನಿ. ಲಿಸ್ಟ್ ಮಾಡಲ್ಲ. ಸರಿ ರೀ, ಆಮೇಲೆ ನಾನು ಹಾಗೆಲ್ಲ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ. ಇಲ್ಲ ಚಿನ್ನಮರಿ, ನೀವು ಮಾತಾಡಬೇಕು. ನೀವು ಮಾತಾಡಿದ್ರೆ ಅಲ್ವಾ ನಿಮ್ಮ ಮನಸ್ಸಿನ ಮಾತು ಹೊರಗೆ ಬರೋದು, ನನಗೆ ಅರ್ಥ ಆಗೋದು. ನೋಡಿ, ನೀವು ಮಾತಾಡಿದ್ರೆ ನಿಮ್ಮ ಮನಸ್ಸು ತೇಲಿ ಆಗುತ್ತೆ. ನೀವು ಮಾತಾಡ್ಬೇಕಪ್ಪ. ನಾನು ಇಲ್ಲಿರೋವಾಗ ನೀವು ಯಾಕೆ ಮಾತಾಡದೆ ಸುಮ್ಮನಿರ್ತೀರಿ? ಯಾಕೆಲ್ಲದನ್ನು ಮುಚ್ಚಿಟ್ಕೋತೀರಿ? ಮಾತಾಡಿ. ಆಯಿತು, ಸರಿ. ಹಾಗಂತ ಜಾಸ್ತಿನೂ ಮಾತಾಡಲ್ಲ. ಆಮೇಲೆ ಆಫೀಸಲ್ಲೇ ಇಷ್ಟು ಕೆಲಸ, ಮನೆಗೆ ಬಂದರೆ ಹೆಂಡತಿ ಕಾಟ, ಏನೇನೋ ಹೇಳಿ ತಲೆ ತಿಂತಾಳೆ ಅಂತ ನೀವು ಆಮೇಲೆ ಆಫೀಸಿಂದ ಲೇಟಾಗಿ ಬಂದುಬಿಟ್ರೆ ಆವಾಗ ನಾನು ಎಲ್ಲಿಗೆ ಹೋಗಲಿ? ಅದಕ್ಕೆ ಅಷ್ಟೆಲ್ಲ ತಲೆ ತಿನ್ನಲ್ಲ. ಸರಿ ಸರಿ, ಇವಾಗ ಮಾತಾಡಿದ್ದು ಸಾಕು. ನಾನೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಅರೆ ಇಲ್ಲ ಇಲ್ಲ, ಈಗ ನೀವು ಮಾತಾಡ್ಬಿಟ್ಟು ನನಗೆ ಏನು ಮಾಡೋಕ್ಕೂ ಇಷ್ಟ ಇಲ್ಲ. ಮಾತಾಡಿ ಮಾತಾಡಿ, ಹೇಳಿ ಹೇಳಿ, ಏನು ಮಾಡಿದ್ರಿ ಬೆಳಗಿಂದ? ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಯಾಕೆ ಇಷ್ಟು ಗಾಬರಿ ಮಾಡ್ಕೊತಿದ್ದೀರಿ? ಏನಾಯ್ತು? ಮತ್ತೇನ್ರಿ, ಮನೆಗೆ ಬಂದವ್ರು ಹೇಳ್ದೆ ಕೇಳ್ದೆ ಹೋದ್ರೆ ನಾನು ಏನು ಅಂತ ತಿಳ್ಕೊಬೇಕು? ನೋಡಲಿ ನಗ್ತಾ ಇರೋದನ್ನ. ಯಾಕೆ ನಗ್ತಿದ್ದೀರಾ? ನನ್ನನ್ನು ನೀವು ತಮಾಷೆ ಮಾಡ್ತಾ ಇದ್ದೀನ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಚಿನ್ನಮರಿ, ಇವಾಗ ನೀವು 2 ಕ್ಷಣ ಕಾಣದೆ ಹೋದ್ರೆ ನಾನು ಹೇಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತೀನೋ, ಇವತ್ತು ನೀವು ಹಾಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ಅದಕ್ಕೆ ನಗು ಬಂತು ಅಷ್ಟೇ. ಹೋ ಹೌದಲ್ವಾ? ನನಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ನಿಮ್ ಜೊತೆ ಸೇರಿ ಸೇರಿ ನಾನು ನಿಮ್ ತರನೇ ಆಗ್ಬಿಡ್ತಿದ್ದೀನಿ. ಹೌದು, ಮತ್ತೆ ಅದಕ್ಕೆ ಹೇಳೋದಲ್ವಾ ಮ್ಯಾರೇಜ್ ಇಸ್ ಅ ಮೇಡ್ ಇನ್ ಹೆವೆನ್ ಅಂತ. ಅದಕ್ಕೆ ಭಗವಂತ ನಿಮ್ಮಂಥ ಸಂಗಾತಿನ ನನಗೆ ಕಳಿಸ್ಕೊಟ್ಟಿರೋದು. ಸರಿ ಸರಿ, ಈಗ ಎಲ್ಲಿ ಹೋಗಿರಿ ನೀವು ಅದನ್ನ ಹೇಳಿ. ಚಿನ್ನಮರಿ, ನೀವು ಯಾವಾಗಲೂ ಹೇಳ್ತಿರ್ತೀರಾ ಅಲ್ವಾ, ನಾನು ಆಫೀಸ್ಗೆ ಹೋದ ತಕ್ಷಣ ನೀವು ಒಂಟಿ ಆಗ್ಬಿಡ್ತೀರಾ, ಮನೆಯಲ್ಲಿ ಒಬ್ಬರೇ ಇರಬೇಕಾಗುತ್ತೆ, ಮಾತಾಡೋಕೆ ಯಾರು ಇರೋದಿಲ್ಲ, ಆಟ ಆಡೋಕೆ ಯಾರು ಇರೋದಿಲ್ಲ ಅಂತ. ಅದಕ್ಕೆ ನಿಮಗೆ ಒಬ್ರು ಪಾರ್ಟ್ನರ್ನ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಹಾ, ಪಾರ್ಟ್ನರಾ? ಯಾರೇ ಅದು? ಅದನ್ನ ಹೇಳಬೇಕು ಅನ್ನೋದಾದ್ರೆ ಮೊದಲು ಪೇಮೆಂಟ್ ಆಗಬೇಕು. ಏನ್ ಪೇಮೆಂಟು? ಒಂದೇ ಒಂದು ಸಿಹಿ ಮುತ್ತು. ಮೊದಲು ಅದ್ ಯಾರು ಅಂತ ಹೇಳಿ, ಆಮೇಲೆ ಎಷ್ಟು ಕೇಳಿದ್ರು ಅಷ್ಟು ಕೊಡ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಅಡ್ವಾನ್ಸ್ ಇಸ್ಕೊಳ್ದೆ ಜಯಂತ ಯಾವತ್ತೂ ಕೆಲಸ ಮಾಡಲ್ಲ. ಅಡ್ವಾನ್ಸ್ ಪ್ಲೀಸ್. ಸರಿ ಸರಿ,
ಇವಾಗ ಇದು ಸಾಕು. ಅದ್ಯಾರು ಅಂತ ಮೊದಲು ಹೇಳಿ. ಸರಿ, ಕಣ್ಣು ಮುಚ್ಕೊಳ್ಳಿ. ಆಟ ಆಡಿಸ್ಬೇಡಿ, ಹೇಳ್ರಿ. ಕಣ್ಣು ಮುಚ್ಕೊಳ್ಳಿ ಚಿನ್ನು ಮರಿ. ಸರಿ ಆಯ್ತು. ಕಣ್ಣು ಬಿಡಬಾರ್ದು. ಕಣ್ಣು ಬಿಡಬಾರ್ದು. ಬರ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡಿರಿ. ಊರಿ ಬೇಗ ಹೇಳಿ. ಹಾಗೆ ಕಣ್ಣು ಮುಚ್ಕೊಂಡಿರಿ. ಎಲ್ಲಿ ಕಣ್ಬಿಡಿ. ರೀ, ಯಾಕ್ರಿ ಹೀಗೆ ಮಾಡಿದ್ರಿ? ಯಾವುದೂ ನಮ್ಮ ಜೀವನದಲ್ಲಿ ತುಂಬಾ ಹಚ್ಕೊಳಕ್ ಹೋಗ್ಬಾರ್ದು ಚಿನ್ನ ಮರಿ. ಹಾಗಿದ್ರೆ ನೀವು ನನ್ನ ಹಚ್ಕೊಂಡಿದ್ದೀರಾ? ಏನೋ ಸ್ವಲ್ಪ ಅದಕ್ಕೆ ಮುದ್ದು ಮಾಡದ್ನಪ್ಪ. ಹೌದೌದು, ಬರೀ ಅದಕ್ಕೆ ಮುದ್ದು ಮಾಡ್ತಾ ಇರಿ ನೀವು. ನನ್ನ ಬಗ್ಗೆ ಗಮನನೇ ಕೊಡಬೇಡಿ. ನನಗೆ ಯಾರು ಮುದ್ದು ಮಾಡೋರು? ನಾನು ಇಲ್ವಾ ಮುದ್ದು ಮಾಡಕ್ಕೆ? ಮೊದಲು ನೀವು, ಆಮೇಲೆ ಮೊಲ. ಸರಿ, ಹಾಗಾದ್ರೆ ಪಾರ್ಟ್ನರ್ನ ಕರ್ಕೊಂಡ್ಬಂದಿದ್ದಕ್ಕೆ ನಂಗೆ ಬ್ಯಾಲೆನ್ಸ್ ಕೊಡಬೇಕಾಗಿತ್ತಲ್ಲ, ಎಲ್ಲಿ ಕೊಡಿ. ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಅರೆ, ನಿಮಗೆ ನಾಚಿಕೆ ನನ್ನ ಹತ್ರ? ನೀವು ಒಟ್ಟು 100 ಮುತ್ತು ಕೊಡ್ತೀನಿ ಅಂತ ಹೇಳಿದ್ರಿ, 1 ಕೊಟ್ಟಿದ್ದೀರಾ, 99 ಬಾಕಿ ಇದೆ. ಕೊಡಿ ನೋಡೋಣ. ಆಗಲ್ಲಪ್ಪ, ಅಷ್ಟೊಂದು ಮುತ್ತು ಒಂದೇ ಸತಿ ಕೊಡಕ್ಕೆ ನನ್ನ ಕೈಲಾಗಲ್ಲ. ಸಾಧ್ಯನೇ ಇಲ್ಲ. ಈಗ ನಿಮ್ಮ ಮುತ್ತು ಕೊಡಲ್ಲ ಅಂದರೆ ನಾನು ತಗೊಳ್ತೀನಿ.